ವಿಡಿಯೋದಲ್ಲಿ ಒಬ್ಬ ಕಮೆಂಟ್ ಹಾಕಿದ್ರೆ ನಾಯಿ ತೋರಿಸ್ತಿರಲ್ಲ ಅಂತ. ಹೌದು ನಾನು ತೋರಿಸ್ತೀನಿ, ಯಾಕೆಂದ್ರೆ ಅದನ್ನ ಯಾವತ್ತೂ ನಾಯಿ ಅಂತ ಟ್ರೀಟ್ ಮಾಡ್ತಿಲ್ಲ. ನಮ್ಮ ಮನೇಲಿ ಮನುಷ್ಯ ತರ ಟ್ರೀಟ್ ಮಾಡ್ತಿರೋದು. ಅದಕ್ಕೆ ನಮ್ಮ ಪ್ರತಿಯೊಂದು ವಿಡಿಯೋದಲ್ಲೂ ಅವಳು ಇರ್ತಾಳೆ. ಅವಳ ಹೆಸರು ಸೋನು ಅಂತ. ನಾವು ಯಾವತ್ತೂ ನಾಯಿ ತರ ನೋಡಿಲ್ಲ. ನಮ್ಮ ಮನೇಲಿ ಚಿಕ್ಕ ಪಾಪು ಇದ್ದಂಗೆ 24 ಅವರ್ಸ್ ಅವಳನ್ನು ಸೋನು ಸೋನು ಅಂತ ಕರಿತಾನೆ ಇರ್ತೀವಿ, ಮಾತಾಡ್ತಾನೆ ಇರ್ತೀವಿ ನಾವು. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಟೆರೆಸ್ ಮೇಲಿರೋ ಹೂವಿನ ಗಿಡಗಳೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಚಿಗುರಿದಾವೆ. ಇದ್ರಲ್ಲಿ ಒಂದ್ 4-5 ಹೂವು ಡೈಲಿ ಬಿಡ್ತಾ ಇರುತ್ತೆ. ಇದು ಮನಿ ಪ್ಲಾಂಟ್ ನೋಡ್ರಿ ಎಷ್ಟು ಚೆನ್ನಾಗಿ ಚಿಗುರಿದೆ. ಹಾಗೆ ಕೆಳಗಡೆ ಒಂದು ಹೂವು ಇದೆ, ಸೇಮ್ ಇದೇ ತರದ್ದು ದೊಡ್ಡ ಗಿಡ, ಅದು ವೈಟ್ ಕಲರ್ ಹೂವು ಬಿಡುತ್ತೆ. ಈಗ ಮನಿ ಪ್ಲಾಂಟ್ ನೋಡಿ ಫುಲ್ ಸಕ್ಕತ್ತಾಗಿ ಚಿಗುರ್ಬಿಟ್ಟಿದೆ. ನಾನು ಈಗ ಏನ್ ಮಾಡ್ತಿದೀನಿ ಅಂದ್ರೆ ಉದ್ದಿನ ಬೇಳೆ ನೆನ್ಸಿದ್ದ ಇಡ್ಲಿಗೆ ಅದನ್ನೀಗ ರುಬ್ತಿದೀನಿ. ನೈಸಾಗಿ ರುಬ್ಕೊಂಡ್ ಬರ್ತೀನಿ ನೋಡ್ರಿ. ಇವಾಗ ರುಬ್ಕೊಂಡ್ ಬಂದೆ. ಈಗ ಇಡ್ಲಿ ರವೆನ ನೆನಕಿದ್ದೆ. ಏನು ಅಂದ್ರೆ ಉದ್ದಿನ ಬೇಳೆ ನೆನಕಿದಾಗ ಇಡ್ಲಿ ರವೆನ ನೆನ್ಸ್ಬಿಟ್ರೆ ಇಡ್ಲಿ ಸ್ಮೂತ್ ಆಗಿ ಬರುತ್ತೆ ನೋಡಿ. ನಾನು ಬೆಳಿಗ್ಗೆನೆ ಉದ್ದಿನ ಬೇಳೆ ಜೊತೆಗೆ ರವೆನ ನೆನಕ್ಬಿಟ್ಟಿದ್ದೆ, ಹಂಗಾಗಿ ಚೆನ್ನಾಗಿ ರುಬ್ಬಿಟ್ಟಿದೀನಿ. ಈಗ ಟೊಮೊಟೊ ಸಾಂಬಾರ್ ಮಾಡೋಣ ಅಂತ ರೆಡಿ ಮಾಡ್ತಿದೀನಿ. 3 ಟೊಮೊಟೊನ ಬೇಯಕ್ ಹಾಕಿದೀನಿ. ಇದು ನೋಡಿ ದುಂಡ್ಮಲ್ಗೆ ಹೂವು ನಮ್ ಗಿಡದಲ್ಲೇ ಬಿಟ್ಟಿದ್ದು, ಕೆಳಗಿದೆ ಅದು. ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಈಗ ಸೌತೆಕಾಯಿ ತಿನ್ಬೇಕು ಅನ್ನಿಸ್ತು, ಸೌತೆಕಾಯಿ ಕಟ್ ಮಾಡ್ತಿದೀನಿ. ಮತ್ತೆ ಚಿತ್ರಾಂಗ ಗೊಜ್ಜಿಗೆ ಅವಲಕ್ಕಿ ಹಾಕೊಂಡು ಸೌತೆಕಾಯಿ ತಿಂತಾ ಇದೀನಿ. ಚೆನ್ನಾಗಿತ್ತು, ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಅದಕ್ಕೆ ಸ್ವಲ್ಪ ಉಪ್ಪಿನ ಹಾಕೊಂಡ್ ತಿಂದೆ ನೋಡಿ. ಈಗ ಕಾಯಿ ತುರಿ ಮತ್ತೆ ಬೇಯಿಸ್ಕೊಂಡಿರೋ ಟೊಮೊಟೊ, ಬೆಳ್ಳುಳ್ಳಿ ಮತ್ತೆ ಖಾರದ ಪುಡಿ, ಸಾಂಬಾರ್ ಪುಡಿ ಇದನ್ನ ಹಾಕಿ ರುಬ್ಕೊಬೇಕು. ರುಬ್ಕೊಂಡು ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವು ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ರೆ ಟೊಮೊಟೊ ಸಾರು ಮುಗಿಯುತ್ತೆ. ಮತ್ತೆ ಫ್ರೆಂಡ್ಸ್, ಆಗ್ಲೇ ಹೇಳಿದ್ನಲ್ಲ ನಾಯಿ ವಿಡಿಯೋದಲ್ಲಿ ತೋರಿಸ್ತೀರಾ ಅಂತ ಕೇಳಿದ್ರು ಅಂತ. ಅದೇನೋ ಗೊತ್ತಿಲ್ಲ, ಅವ್ರು ಏನಕ್ಕೆ ಕೇಳಿದ್ರು ಅಂತ ನಮಗೂ ಗೊತ್ತಾಗ್ತಿಲ್ಲ. ಅವಾಗಿಂದ ನನಗೆ ಸ್ವಲ್ಪ ಬೇಜಾರಾಯ್ತು. ಯಾಕೆ ಅಂದ್ರೆ ನಾವು ಅದೊಂದು ಫ್ಯಾಮಿಲಿ ಮೆಂಬರ್ ಆಗಿ ನೋಡ್ಕೊಂತಿದೀವಿ. ಹಾಗಾಗಿ ನಾನು ಡೈಲಿ ವ್ಲಾಗ್ಸ್ ಅಲ್ಲಿ ಅದನ್ನ ಶೇರ್ ಮಾಡೇ ಮಾಡ್ತೀನಿ. ಪ್ರತಿಯೊಂದು ಸಿಚುವೇಶನ್ ಅವಳು ನಮ್ ಜೊತೆ ಇದ್ದಾಳೆ. ಕಷ್ಟ ಆಗ್ಲಿ ಸುಖ ಆಗ್ಲಿ ಅವಳು ನಮ್ ಜೊತೆಲೇ ಇರ್ತಾಳೆ. ಒಂದ್ ಚಿಕ್ಕ ಮಗು ತರ ನಾವ್ ನೋಡ್ಕೊಂತಾನೆ ಇದೀವಿ ಅದನ್ನ. ಅವಳು ಅಷ್ಟೇ ನಮ್ಮನ್ನ ಅಷ್ಟೇ ಪ್ರೀತಿ ಮಾಡ್ತಾಳೆ. ಇದು ನೋಡಿ ನೆಕ್ಸ್ಟ್ ಡೇ ಇಡ್ಲಿ ಇಟ್ಟು ಈ ತರ ಹುಳಿ ಬಂದಿದೆ. ನಾನು ಏನು ಹಾಕಿಲ್ಲ ಫ್ರೆಂಡ್ಸ್, ಇದಕ್ಕೆ ಸೋಡಾ ಪುಡಿ ಏನು ಹಾಕಿಲ್ಲ. ಈಗ ನೋಡಿ ನಾನು ಆಮ್ಲ ಜ್ಯೂಸ್ ಕುಡಿತಿದೀನಿ, ಡೈಲಿ ಕುಡಿತಿದೀನಿ. ಏರ್ ಫಾಲ್ ಸ್ವಲ್ಪ ಕಂಟ್ರೋಲ್ ಆಗಿದೆ. ನಾವು ಫುಲ್ ತೆಳ್ಳಗಾಗ್ಬಿಟ್ಟಿದ್ವು. ಈಗ ನೋಡಿ ಮೈಕ್ ತರ್ಸಿದೀನಿ, ಹೊಸ ಮೈಕ್. ಯಾವ ರೀತಿ ಇದೆ ಅಂತ ಅನ್ಬಾಕ್ಸ್ ಮಾಡ್ತಿದಾರೆ ನಮ್ಮ ಅಣ್ಣ. ಚೆನ್ನಾಗಿದೆ ಫ್ರೆಂಡ್ಸ್. ಈಗ ವಾಯ್ಸ್ ಓವರ್ ಕೊಡ್ತಿರೋದು ಅದೇ ಮೈಕ್ ನಲ್ಲಿ. ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಈಗ ಟಿಫನ್ ತಿಂತಿದೀನಿ, ಇಡ್ಲಿ, ಚಟ್ನಿ, ಸಾಂಬಾರು ಸಖತ್ತಾಗಿತ್ತು. ಸಿಡಿಲ್ಬಡ್ದು ಕ್ಷಾಮ ಬಂದು ಪ್ರವಾಹ ಸಿಕ್ಕಿ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ. ನಿಮಗೇನು ಆಗ್ಲಿಲ್ವಲ್ಲ? ನಿಮಗೇನು ಇಡ್ಲಿ ಬೇಕಾ? ನಾನ್ ಇಡ್ಲಿ ಕೊಡ್ಲಿಲ್ಲ ಅಂತ ನಮ್ಮ ಅಣ್ಣನ ಹತ್ರ ಇಸ್ಕೊಳ್ಳೋಣ ಅಂತ ಹೋದ್ಲ ಒಳಗವಳು. ನಾನು ಅವಾಗ್ಲೂ ತೋರಿಸ್ಲಿಲ್ಲ ಇಡ್ಲಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ. ಈಗ ತೋರಿಸ್ತಿದೀನಿ ನೋಡ್ರಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ. ನಾನು ಅನ್ನ ಏನು ಹಾಕಿಲ್ಲ ಫ್ರೆಂಡ್ಸ್, ಅದಕ್ಕೆ ಉದ್ದಿನ ಬೇಳೆ ಇಡ್ಲಿ ರವೆ ಅಷ್ಟೇ. ಈಗ ನೋಡಿ ಇಡ್ಲಿ ಮಾಡಿದೀವಿ ಅಂದ್ರೆ ಗೊತ್ತಲ್ವಾ, ಅಡ್ಗೆ ಮನೆ ಫುಲ್ ಗಲೀಜಾಗುತ್ತೆ. ಇಡ್ಲಿ ಪಾತ್ರೆ ತೊಳೆಯಕ್ಕೆ ಒಂದ್ 10 ನಿಮಿಷ ಬೇಕು. ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಪಾತ್ರೆ ತೊಳಿತಿದೀನಿ. ಎಲ್ಲಾ ಪಾತ್ರೆ ಎಲ್ಲ ಆದ್ವೀಗ. ಈಗ ಟೈಲ್ಸ್ ಎಲ್ಲ ಒರೆಸ್ಕೊಂಡ್ಬಿಟ್ಟು ಬಟ್ಟೆನ ಹಾರಾಕ್ತಿದೀನಿ. ಈಗ ಕಸ ಹೊಡಿಬೇಕು. ಕಸ ಹೊಡ್ಕೊಂಬಂದ್ರೆ ನಮ್ಮಮ್ಮ ಎಲ್ಲ ನಾಯಿನ ಒಬ್ರು ಶೋಕಿಗೆ ಸಾಕಿರ್ತಾರೆ, ಒಬ್ಬೊಬ್ರು ಪ್ರೀತಿಗೆ ಸಾಕಿರ್ತಾರೆ. ನಾವು ಪ್ರೀತಿಗೆ ಸಾಕಿದೀವಿ, ಹಂಗಾಗಿ ನಮಗ್ ಮುದ್ದು ಸ್ವಲ್ಪ ಜಾಸ್ತಿ, ಏನೋ ಅನ್ಕೊಂಡ್ಬಿಡ್ರಿ. ಈಗ ನೋಡ್ರಿ ನೆಲ ಒರೆಸೋ ನೀರಿಗೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿದೀವಿ, ಶುಕ್ರವಾರ ಅಲ್ವಾ ಅದಕ್ಕೋಸ್ಕರ. ಈಗ ನಾನ್ ಕಸ ಹೊಡ್ಕೊಂಡ್ ಬರ್ತಿದೀನಿ, ನಮ್ಮಮ್ಮ ನೆಲ ಒರೆಸ್ಕೊಂಡ್ ಬರ್ತಿದ್ ನೋಡ್ರಿ. ಹಂಗೆ ಇಬ್ರು ಒಂದೊಂದ್ ಕೆಲಸ ಮಾಡ್ಕೊಂಡ್ಬಿಟ್ರೆ ಬೇಗ ಮುಗ್ದೋಗ್ತವೆ ಫ್ರೆಂಡ್ಸ್. ಏನ್ ಗೊತ್ತಾ, ಬೆಳಿಗ್ಗೆ 10 ಗಂಟೆಯಿಂದ 11:30 12 ಗಂಟೆವರೆಗೂ ರೀಟೆಲಿಕಾಸ್ಟ್ ಆಗ್ತಾವಲ್ಲ, ಅವೆಲ್ಲ ಸೀರಿಯಲ್ ನೋಡ್ಕೊಂಡ್ಬಿಟ್ಟು ನಾವು ನಂದಗೋಕುಲ ಮುಗಿದ ತಕ್ಷಣ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ನೈಟು ಎಲ್ಲ ಜೀ ಕನ್ನಡ ನೋಡ್ತೀವಿ, ಬೆಳಿಗ್ಗೆ ಎಲ್ಲ ಕಲರ್ಸ್ ಕನ್ನಡ ನೋಡ್ತೀವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.